ಶಿವಮೊಗ್ಗದಲ್ಲಿ ಈಗಾಗಲೇ ಪ್ರಿಪೇಯ್ಡ್ ಆಟೋ ಕೌಂಟರ್‌ನ ತೆರೆದಿರುವಂಥದ್ದು. ಈ ಕೌಂಟರ್‌ಗೆ ಈಗಾಗಲೇ ಆಟೋ ಚಾಲಕರು ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ಒಂದು ಸರ್ವೆಯನ್ನ ಮಾಡಿ ಆಟೋ ಪ್ರಿಪೇಯ್ಡ್ ಕೌಂಟರ್‌ನ ತೆರಿಬೇಕು. ಇಂತಿಷ್ಟು ಹಣವನ್ನ ನಿಗದಿ ಮಾಡಬೇಕು ಅಂತೇಳಿ ಈಗ ಒತ್ತಾಯವನ್ನ ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿ? ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಪ್ರೀಪೇಯ್ಡ್ ಮಾಡಿರೋದು ತುಂಬಾ ಒಳ್ಳೇದೇ. ನಮ್ಮ ಸರ್ಕಲ್ ಸಾಹೇಬ್ರು ಏನು ಮಾಡಿದಾರೋ ತುಂಬಾ ಒಳ್ಳೇದೇ ಮಾಡಿದ್ದಾರೆ. ಒಂದು ಅನುಕೂಲನೂ ಆಗತ್ತೆ ಇಲ್ಲಿ. ಬಟ್ ಈ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲಿ ಈಗ ಮೀಟ್ರ್ ಈಗ ನನ್ನ ಹತ್ರ ಎಲ್ಲಿದೆ, ದುರ್ಗೆಗುಡಿ ಅಂತ ಐತೆ. ದುರ್ಗೆಗುಡಿಗೆ 44 ರೂಪಾಯಿ ಹಾಕೊಡ್ತಾರೆ ಇವರು, ಸರಿನಾ? ಈಗ ದುರ್ಗೆಗುಡಿ ಅಂತ ಹೇಳಿದ್ರೆ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಈಗ ಇಲ್ಲಿಂದ ಹತ್ತಿ ದುರ್ಗೆಗುಡಿ ಅಂತ ಹೇಳ್ತಾರೆ. ನಾವು ದುರ್ಗೆಗುಡಿ ಹತ್ರ ಹೋದ್ರೆ ಇಲ್ಲಲ್ಲ, ಮುಂದ್ಗಡೆ ಹೋಗ್ರಿ ಅಂತಾರೆ. ಸೊ ನಾವೇನ್ ಮಾಡ್ತೀವಿ, ಮೀಟರ್ ಹಾಕೊಂಡು ಹೋಗ್ತೀವಿ. ಮೀಟ್ರಲ್ಲಿ ಎಷ್ಟು ಬೀಳತ್ತೋ ಅಷ್ಟೇನ್ ಮಾಡ್ತಾರಲ್ಲಿ, ಇಷ್ಟಿಲ್ಲಪ್ಪ ಚೀಟಿದಲ್ಲಿ ಎಷ್ಟಿದೆ ಅಷ್ಟೇ ನಾವು ಕೊಡೋದು ಅಂತ ಹೇಳ್ತಾರೆ ಅವರು. ಈಗ ಅದರಿಂದ ಏನಾಗ್ತಾ ಇದೆ ಅಂದ್ರೆ, ನಮಿಗೂ ಮತ್ತೆ ಕಸ್ಟಮರ್ ನಮಗೆ ಏನ್ ಬರ್ತಾರೋ ಅವರಿಂದ ನಮಿಗೂ ಅವರಿಗೂ ಜಗಳ ಆಗ್ತಾ ಇದೆ ಇಲ್ಲಿ. ಈಗ ಇಲ್ಲಿ ಏನ್ ಮಾಡ್ತಾರೆ, ಪ್ರೀಪೇಡ್ ಅಲ್ಲಿ ಇಷ್ಟೇ ಅಂತ ಕೊಡ್ತಾರೆ. ಆಮೇಲೆ ಕೆಲವರು ಕಸ್ಟಮರ್ ಏನ್ ಮಾಡ್ತಾರೆ, ನಾವು ಪ್ರೀಪೇಡ್ ಅಲ್ಲಿ ಎಷ್ಟಿದೆ ಅಷ್ಟೇ ಕೊಡ್ತೀವಿ, ಅದ್ರ ಮೇಲೆ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ, ಆಟೋ ಚಾಲಕರ ಜೊತೆಗೆ ತುಂಬಾ ಜಗಳ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ RML ನಗರ ಇಲ್ಲಿ ಒಂದು ಚೀಟಿ ಒಂದಿದೆ. RML ನಗರಕ್ಕೆ 76 ರೂಪಾಯಿ ಹಾಕೊಡ್ತಾರೆ. RML ನಗರ ಇರೋದು ಹೆಚ್ಚು ಕಮ್ಮಿ 5 ಕಿಲೋಮೀಟರ್ ಸರೌಂಡಿಂಗ್ ಇದೆ. ಎಲ್ಲಿಂದ ಅಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡ್ ಹಿಂಭಾಗದಿಂದ ಹಿಡಿದು ಗಾಜಿನಗರ್ವರೆಗೂ ಐತೆ. ಈಗ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಬಿಡಿ ಇಲ್ಲಿ ಬಿಡಿ, ಮೀಟರ್ ಯಾಕೆ ಎಷ್ಟು ಬಿತ್ತು, ಜಂಪಿಂಗ್ ಆಗ್ತಾ ಇದೆಯಲ್ಲ. ನಿಮ್ ಒತ್ತಾಯ ಏನು? ಏನಾಗ್ಬೇಕು ನಿಮ್ಗೆ? ನಮಗೆ ಏನಾಗ್ಬೇಕು ಅಂತ ಹೇಳಿದ್ರೆ ಸರ್, ಒಂದ್ ನಿಮಿಷ, ನಮಗೆ ಏನಾಗ್ಬೇಕು ಅಂತ ಹೇಳಿದ್ರೆ, ಒಂದು ಪ್ರೀಪೇಡ್ ಅನ್ನು ಓಪನ್ ಮಾಡಿರೋದು ಒಳ್ಳೇದೇ. ಬಟ್ ಇಲ್ಲಿ ಸರ್ವೆ ಮಾಡಬೇಕು, ಯಾವ ಏರಿಯಾಕ್ಕೆ ಎಷ್ಟು ಬೀಳತ್ತೆ, ಎಷ್ಟು ಬೀಳ್ತಾ ಇದೆ, ಯಾವ ಏರಿಯಾಕ್ಕೆ ಎಷ್ಟು ಬೀಳ್ಬಹುದು ಅನ್ನೋದು ಹೇಳಿ, ಈ ತರ ಒಂದು ಪ್ರೀಪೇಡ್ ಅನ್ನು ಮಾಡಿಕೊಟ್ಟು ನಮಗೆ ಚಾಲಕರಿಗೆ ತುಂಬಾ ಅನುಕೂಲ ಆಗತ್ತೆ. ಸರ್, ನಾವು ಹೇಳೋದು ಮೀಟ್ರ್ ಎಷ್ಟು ಬೀಳುತ್ತೆ ಅಷ್ಟು ಕರೆಕ್ಟಾಗಿ ಇವರು ನಮಗೆ ಸರ್ವೆ ಮಾಡಿ ನಮಗೆ ಪ್ರಿಪೇಡ್ ಬರೋಂಗೆ ಮಾಡಿಕೊಡ್ಬೇಕು. ಇವರು ಇಲ್ಲಿಂದ ಹಾಕ್ತಾರೆ ಸರ್, ಮಾನಸ ಹಾಸ್ಪಿಟ್ಲ್ ಹಾಕ್ತಾರೆ, ಅಲ್ಲಿ 48 ರೂಪಾಯಿ ಮೀಟ್ರ್ ಬೀಳುತ್ತೆ. ಇವ್ರು ಕೊಡೋದು 40 ರೂಪಾಯಿ ಚೀಟಿ. ನಾವು ಹೆಂಗೆ ಸರ್, ಇಲ್ಲಿ ಬಂದು ಹಾಫ್ ಆನ್ ಅವರ್ ಮುಂಚೆ ಬಂದು ಲೈನ್ ಟ್ರ್ಯಾಕ್ಗೆ ಹಾಕೊತೀವಿ, ನಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ಅರ್ಧ ಗಂಟೆ ಕಾದು ನಾವು ಲಾಸ್ ಮಾಡ್ಕೊಬೇಕು ಅಂದರೆ ಯಾವ ರೀತಿ ನಮ್ಗೆ ಲಾಭ ಹೆಂಗೆ ಸಿಗುತ್ತೆ ಹೇಳಿ? ಪ್ರಿಪೇಯ್ಡ್ ಕೌಂಟರ್ ಆಗಿರೋದು ಅನುಕೂಲ ಇದೆ, ಬಟ್ ಕೆಲವೊಂದು ಸರ್ವೆ ಮಾಡಿ ನಿಗದಿ ಲೆಕ್ಕದಲ್ಲಿ ನಮಗೆ ಮೀಟ್ರ್ ಲೆಕ್ಕದಲ್ಲಿ ನಮಗೆ ಕರೆಕ್ಟಾಗಿ ಬಿಲ್ ಕೊಡಲಿ ಅಷ್ಟೇ. ಅಷ್ಟೇ. ಪ್ರೀಪೇಡ್ ನಮಗೆ ಒಳ್ಳೇದೇ ಆಗಿದೆ, ಆದರೆ ಮೀಟರ್ ಲೆಕ್ಕದಲ್ಲಿ ನಮಗೆ ಬೀಳಲಿ ಕರೆಕ್ಟಾಗಿ. ಪ್ರೀಪೇಡ್ ಮೀಟರ್ ಲೆಕ್ಕದಲ್ಲಿ ಕೊಡಬೇಕು. ಹೌದು. ಇದಿಷ್ಟು ಆಟೋ ಚಾಲಕರ ಆಗ್ರಹ ಆಗಿರುವಂಥದ್ದು. ನಮಗೆ ಪ್ರೀಪೇಯ್ಡ್ ಏನು ಈಗ ಕೌಂಟರ್ ಆಗಿದೆ, ಅದು ತುಂಬಾ ಅನುಕೂಲ ಆಗಿದೆ, ಆದರೆ ಇಂತಿಷ್ಟು ಕೆಲವೊಂದಿಷ್ಟು ಈಗ ಸರ್ವೆಯನ್ನ ಮಾಡಿಲ್ಲ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ನಮಗೆ ಒಂದು ಸರ್ವೆಯನ್ನ ಮಾಡಿ ಇಂತಿಷ್ಟು ಈ ಏರಿಯಾಗಳಿಗೆ ಇಂತಿಷ್ಟು ಹಣವನ್ನ ನಿಗದಿ ಮಾಡಿದಾಗ, ಅಥವಾ ಆ ಮೀಟ್ರಲ್ಲಿ ಬರುವಂಥ ಹಣವನ್ನ ಪಾವತಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ, ಜೊತೆಗೆ ಆಗ್ರಹವನ್ನ ಆಟೋ ಚಾಲಕರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಈಗಾಗಲೇ ಪ್ರಿಪೇಯ್ಡ್ ಆಟೋ ಕೌಂಟರ್‌ನ ತೆರೆದಿರುವಂಥದ್ದು. ಈ ಕೌಂಟರ್‌ಗೆ ಈಗಾಗಲೇ ಆಟೋ ಚಾಲಕರು ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ಒಂದು ಸರ್ವೆಯನ್ನ ಮಾಡಿ ಆಟೋ ಪ್ರಿಪೇಯ್ಡ್ ಕೌಂಟರ್‌ನ ತೆರಿಬೇಕು, ಇಂತಿಷ್ಟು ಹಣವನ್ನ ನಿಗದಿ ಮಾಡಬೇಕು ಅಂತೇಳಿ ಈಗ ಒತ್ತಾಯವನ್ನ ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿ? ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಪ್ರೀಪೇಯ್ಡ್ ಮಾಡಿರೋದು ತುಂಬಾ ಒಳ್ಳೇದೇ. ನಮ್ಮ ಸರ್ಕಲ್ ಸಾಹೇಬ್ರು ಏನು ಮಾಡಿದಾರೋ ತುಂಬಾ ಒಳ್ಳೇದೇ ಮಾಡಿದ್ದಾರೆ. ಒಂದು ಅನುಕೂಲನೂ ಆಗತ್ತೆ ಇಲ್ಲಿ. ಬಟ್ ಈ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲಿ ಈಗ ಮೀಟ್ರ್ ಈಗ ನನ್ನ ಹತ್ರ ಎಲ್ಲಿದೆ, ದುರ್ಗೆಗುಡಿ ಅಂತ ಐತೆ. ದುರ್ಗೆಗುಡಿಗೆ 44 ರೂಪಾಯಿ ಹಾಕೊಡ್ತಾರೆ ಇವರು, ಸರಿನಾ? ಈಗ ದುರ್ಗೆಗುಡಿ ಅಂತ ಹೇಳಿದ್ರೆ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಈಗ ಇಲ್ಲಿಂದ ಹತ್ತಿ ದುರ್ಗೆಗುಡಿ ಅಂತ ಹೇಳ್ತಾರೆ. ನಾವು ದುರ್ಗೆಗುಡಿ ಹತ್ರ ಹೋದ್ರೆ ಇಲ್ಲಲ್ಲ, ಮುಂದ್ಗಡೆ ಹೋಗ್ರಿ ಅಂತಾರೆ. ಸೊ ನಾವೇನ್ ಮಾಡ್ತೀವಿ, ಮೀಟರ್ ಹಾಕೊಂಡು ಹೋಗ್ತೀವಿ. ಮೀಟ್ರಲ್ಲಿ ಎಷ್ಟು ಬೀಳತ್ತೋ ಅಷ್ಟೇನ್ ಮಾಡ್ತಾರಲ್ಲಿ, ಇಷ್ಟಿಲ್ಲಪ್ಪ ಚೀಟಿದಲ್ಲಿ ಎಷ್ಟಿದೆ ಅಷ್ಟೇ ನಾವು ಕೊಡೋದು ಅಂತ ಹೇಳ್ತಾರೆ ಅವರು. ಈಗ ಅದರಿಂದ ಏನಾಗ್ತಾ ಇದೆ ಅಂದ್ರೆ, ನಮಿಗೂ ಮತ್ತೆ ಕಸ್ಟಮರ್ ನಮಗೆ ಏನ್ ಬರ್ತಾರೋ ಅವರಿಂದ ನಮಿಗೂ ಅವರಿಗೂ ಜಗಳ ಆಗ್ತಾ ಇದೆ ಇಲ್ಲಿ. ಈಗ ಇಲ್ಲಿ ಏನ್ ಮಾಡ್ತಾರೆ, ಪ್ರೀಪೇಡ್ ಅಲ್ಲಿ ಇಷ್ಟೇ ಅಂತ ಕೊಡ್ತಾರೆ. ಆಮೇಲೆ ಕೆಲವರು ಕಸ್ಟಮರ್ ಏನ್ ಮಾಡ್ತಾರೆ, ನಾವು ಪ್ರೀಪೇಡ್ ಅಲ್ಲಿ ಎಷ್ಟಿದೆ ಅಷ್ಟೇ ಕೊಡ್ತೀವಿ, ಅದ್ರ ಮೇಲೆ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ, ಆಟೋ ಚಾಲಕರ ಜೊತೆಗೆ ತುಂಬಾ ಜಗಳ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ RML ನಗರ ಇಲ್ಲಿ ಒಂದು ಚೀಟಿ ಒಂದಿದೆ. RML ನಗರಕ್ಕೆ 76 ರೂಪಾಯಿ ಹಾಕೊಡ್ತಾರೆ. RML ನಗರ ಇರೋದು ಹೆಚ್ಚು ಕಮ್ಮಿ 5 ಕಿಲೋಮೀಟರ್ ಸರೌಂಡಿಂಗ್ ಇದೆ. ಎಲ್ಲಿಂದ ಅಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡ್ ಹಿಂಭಾಗದಿಂದ ಹಿಡಿದು ಗಾಜಿನಗರ್ವರೆಗೂ ಐತೆ. ಈಗ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಬಿಡಿ ಇಲ್ಲಿ ಬಿಡಿ, ಮೀಟರ್ ಯಾಕೆ ಎಷ್ಟು ಬಿತ್ತು, ಜಂಪಿಂಗ್ ಆಗ್ತಾ ಇದೆಯಲ್ಲ. ನಿಮ್ ಒತ್ತಾಯ ಏನು? ಏನಾಗ್ಬೇಕು ನಿಮ್ಗೆ? ನಮಗೆ ಏನಾಗ್ಬೇಕು ಅಂತ ಹೇಳಿದ್ರೆ ಸರ್, ಒಂದ್ ನಿಮಿಷ, ನಮಗೆ ಏನಾಗ್ಬೇಕು ಅಂತ ಹೇಳಿದ್ರೆ, ಒಂದು ಪ್ರೀಪೇಡ್ ಅನ್ನು ಓಪನ್ ಮಾಡಿರೋದು ಒಳ್ಳೇದೇ, ಬಟ್ ಇಲ್ಲಿ ಸರ್ವೆ ಮಾಡಬೇಕು,
ಯಾವ ಏರಿಯಾಕ್ಕೆ ಎಷ್ಟು ಬೀಳತ್ತೆ, ಎಷ್ಟು ಬೀಳ್ತಾ ಇದೆ, ಯಾವ ಏರಿಯಾಕ್ಕೆ ಎಷ್ಟು ಬೀಳ್ಬಹುದು ಅನ್ನೋದು ಹೇಳಿ ಈ ತರ ಒಂದು ಪ್ರೀಪೇಡ್ ಅನ್ನು ಮಾಡಿಕೊಟ್ಟು ನಮಗೆ ಚಾಲಕರಿಗೆ ತುಂಬಾ ಅನುಕೂಲ ಆಗತ್ತೆ. ಸರ್ ನಾವು ಹೇಳೋದು ಮೀಟ್ರ್ ಎಷ್ಟು ಬೀಳುತ್ತೆ ಅಷ್ಟು ಕರೆಕ್ಟಾಗಿ ಇವರು ನಮಗೆ ಸರ್ವೆ ಮಾಡಿ ನಮಗೆ ಪ್ರಿಪೇಡ್ ಬರೋಂಗೆ ಮಾಡಿಕೊಡ್ಬೇಕು. ಇವರು ಇಲ್ಲಿಂದ ಹಾಕ್ತಾರೆ ಸರ್, ಮಾನಸ ಹಾಸ್ಪಿಟ್ಲ್ ಹಾಕ್ತಾರೆ, ಅಲ್ಲಿ 48 ರೂಪಾಯಿ ಮೀಟ್ರ್ ಬೀಳುತ್ತೆ, ಇವ್ರು ಕೊಡೋದು 40 ರೂಪಾಯಿ ಚೀಟಿ. ನಾವು ಹೆಂಗೆ ಸರ್ ಇಲ್ಲಿ ಬಂದು ಹಾಫ್ ಆನ್ ಅವರ್ ಮುಂಚೆ ಬಂದು ಲೈನ್ ಟ್ರ್ಯಾಕ್ಗೆ ಹಾಕೊತೀವಿ, ನಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ಅರ್ಧ ಗಂಟೆ ಕಾದು ನಾವು ಲಾಸ್ ಮಾಡ್ಕೊಬೇಕು ಅಂದರೆ ಯಾವ ರೀತಿ ನಮಗೆ ಲಾಭ ಹೆಂಗೆ ಸಿಗುತ್ತೆ ಹೇಳಿ? ಪ್ರೀಪೇಡ್ ಕೌಂಟರ್ ಆಗಿರೋದು ಅನುಕೂಲ ಇದೆ, ಬಟ್ ಕೆಲವೊಂದು ಸರ್ವೆ ಮಾಡಿ ನಿಗದಿ ಲೆಕ್ಕದಲ್ಲಿ ನಮಗೆ ಮೀಟ್ರ್ ಲೆಕ್ಕದಲ್ಲಿ ನಮಗೆ ಕರೆಕ್ಟಾಗಿ ಬಿಲ್ ಕೊಡಲಿ ಅಷ್ಟೇ ಅಷ್ಟೇ. ಪ್ರೀಪೇಡ್ ನಮಗೆ ಒಳ್ಳೇದೇ ಆಗಿದೆ, ಆದರೆ ಮೀಟ್ರ್ ಲೆಕ್ಕದಲ್ಲಿ ನಮಗೆ ಬೀಳಲಿ ಕರೆಕ್ಟಾಗಿ ಪ್ರೀಪೇಡ್ ಮೀಟರ್ ಲೆಕ್ಕದಲ್ಲಿ ಕೊಡಬೇಕು. ಹೌದು. ಇದಿಷ್ಟು ಆಟೋ ಚಾಲಕರ ಆಗ್ರಹ ಆಗಿರುವಂಥದ್ದು. ನಮಗೆ ಪ್ರೀಪೇಡ್ ಏನು ಈಗ ಕೌಂಟರ್ ಆಗಿದೆ, ಅದು ತುಂಬ ಅನುಕೂಲ ಆಗಿದೆ, ಆದರೆ ಕೆಲವೊಂದಿಷ್ಟು ಈಗ ಸರ್ವೆಯನ್ನು ಮಾಡಿಲ್ಲ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ನಮಗೆ ಒಂದು ಸರ್ವೆಯನ್ನು ಮಾಡಿ ಇಂತಿಷ್ಟು ಈ ಏರಿಯಾಗಳಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿದಾಗ ಅಥವಾ ಆ ಮೀಟ್ರಲ್ಲಿ ಬರುವಂಥ ಹಣವನ್ನು ಪಾವತಿಸಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಜೊತೆಗೆ ಆಗ್ರಹವನ್ನು ಆಟೋ ಚಾಲಕರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗರ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಈಗಾಗಲೇ ಪ್ರೀಪೇಡ್ ಆಟೋ ಕೌಂಟರನ್ನು ತೆರೆದಿರುವಂಥದ್ದು. ಈ ಕೌಂಟ್ರಿಗೆ ಈಗಾಗಲೇ ಆಟೋ ಚಾಲಕರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ಒಂದು ಸರ್ವೆಯನ್ನು ಮಾಡಿ ಆಟೋ ಪ್ರೀಪೇಡ್ ಕೌಂಟರ್ನ ತೆರಿಬೇಕು, ಇಂತಿಷ್ಟು ಆ ಹಣವನ್ನು ನಿಗದಿ ಮಾಡಬೇಕು ಅಂತೇಳಿ ಈಗ ಒತ್ತಾಯವನ್ನು ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಆಟೋ ಚಾಲಕರ ಮಾತಾಡಿಸ್ತೇನೆ. ಸರ್, ಏನು ಸಮಸ್ಯೆ ಆಗ್ತಿದೆ ಅಂತೇಳಿ? ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಪ್ರೀಪೇಡ್ ಮಾಡಿರೋದು ತುಂಬಾ ಒಳ್ಳೇದೇ. ನಮ್ಮ ಸರ್ಕಲ್ ಸಾಹೇಬ್ರು ಏನು ಮಾಡಿದಾರೋ ತುಂಬಾ ಒಳ್ಳೇದೇ ಮಾಡಿದ್ದಾರೆ, ಒಂದು ಅನುಕೂಲನೂ ಆಗತ್ತೆ ಇಲ್ಲಿ. ಬಟ್ ಈ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲಿ ಈಗ ಮೀಟ್ರ್ ಈಗ ನನ್ನ ಹತ್ರ ಎಲ್ಲಿದೆ, ದುರ್ಗೆಗುಡಿ ಅಂತ ಐತೆ, ದುರ್ಗೆಗುಡಿಗೆ 44 ರೂಪಾಯಿ ಹಾಕೊಡ್ತಾರೆ ಇವರು, ಸರಿನಾ? ಈಗ ದುರ್ಗೆಗುಡಿ ಅಂತ ಹೇಳಿದ್ರೆ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಈಗ ಇಲ್ಲಿಂದ ಹತ್ತಿ ದುರ್ಗೆಗುಡಿ ಅಂತ ಹೇಳ್ತಾರೆ. ನಾವು ದುರ್ಗೆಗುಡಿ ಹತ್ರ ಹೋದ್ರೆ ಇಲ್ಲಲ್ಲ ಮುಂದ್ಗಡೆ ಹೋಗ್ರಿ ಅಂತಾರೆ. ಸೊ ನಾವೇನ್ ಮಾಡ್ತೀವಿ, ಮೀಟ್ರ್ ಹಾಕೊಂಡು ಹೋಗ್ತೀವಿ. ಮೀಟ್ರಲ್ಲಿ ಎಷ್ಟು ಬೀಳತ್ತೋ ಅಷ್ಟೇನ್ ಮಾಡ್ತಾರೆ, ಅಲ್ಲಿ ಇಷ್ಟಿಲ್ಲಪ್ಪ ಚೀಟಿದಲ್ಲಿ ಎಷ್ಟಿದೆ ಅಷ್ಟೇ ನಾವು ಕೊಡೋದು ಅಂತ ಹೇಳ್ತಾರೆ ಅವರು. ಈಗ ಅದರಿಂದ ಏನಾಗ್ತಾ ಇದೆ ಅಂದ್ರೆ, ನಮಿಗೂ ಮತ್ತೆ ಕಸ್ಟಮರ್ ನಮಗೆ ಏನು ಬರ್ತಾರೋ ಅವರಿಂದ ನಮಿಗೂ ಅವರಿಗೂ ಜಗಳ ಆಗ್ತಾ ಇದೆ ಇಲ್ಲಿ. ಈಗ ಇಲ್ಲಿ ಏನು ಮಾಡ್ತಾರೆ, ಪ್ರೀಪೇಡಲ್ಲಿ ಇಷ್ಟೇ ಅಂತ ಕೊಡ್ತಾರೆ. ಆಮೇಲೆ ಕೆಲವರು ಕಸ್ಟಮರ್ ಏನು ಮಾಡ್ತಾರೆ, ನಾವು ಪ್ರೀಪೇಡಲ್ಲಿ ಎಷ್ಟಿದೆ ಅಷ್ಟೇ ಕೊಡ್ತೀವಿ, ಅದ್ರ ಮೇಲೆ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿ ಏನು ಮಾಡ್ತಿದ್ದಾರೆ, ಆಟೋ ಚಾಲಕರ ಜೊತೆಗೆ ತುಂಬ ಜಗಳ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇವಾಗ RML ನಗರ ಇಲ್ಲಿ ಒಂದು ಚೀಟಿ ಒಂದಿದೆ, RML ನಗರಕ್ಕೆ 76 ರೂಪಾಯಿ ಹಾಕ್ಕೊಡ್ತಾರೆ. RML ನಗರ ಇರೋದು ಹೆಚ್ಚು ಕಮ್ಮಿ 5 ಕಿಲೋಮೀಟರ್ ಸರೌಂಡಿಂಗ್ ಇದೆ. ಎಲ್ಲಿಂದ ಅಂತ ಹೇಳಿದರೆ, ಬಸ್ ಸ್ಟ್ಯಾಂಡ್ ಹಿಂಭಾಗದಿಂದ ಹಿಡಿದು ಗಾಜಿನಗರ್ವರೆಗೂ ಐತೆ. ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ಅಲ್ಲಿ ಬಿಡಿ ಇಲ್ಲಿ ಬಿಡಿ, ಮೀಟ್ರ್ ಯಾಕೆ ಎಷ್ಟು ಬಿತ್ತು, ಜಂಪಿಂಗ್ ಆಗ್ತಾ ಇದೆಯಲ್ಲ, ಏನಾಗಬೇಕು ನಮಗೆ ಏನಾಗಬೇಕು ಅಂತ ಹೇಳಿದರೆ, ಸರ್ ಒಂದು ನಿಮಿಷ, ನಮಗೆ ಏನಾಗಬೇಕು ಅಂತ ಹೇಳಿದರೆ, ಒಂದು ಪ್ರೀಪೇಡನ್ನು ಓಪನ್ ಮಾಡಿರೋದು ಒಳ್ಳೇದೇ, ಬಟ್ ಇಲ್ಲಿ ಸರ್ವೆ ಮಾಡಬೇಕು, ಯಾವ ಏರಿಯಾಕ್ಕೆ ಎಷ್ಟು ಬೀಳತ್ತೆ, ಎಷ್ಟು ಬೀಳ್ತಾ ಇದೆ, ಯಾವ ಏರಿಯಾಕ್ಕೆ ಎಷ್ಟು ಬೀಳ್ಬಹುದು ಅನ್ನೋದು ಹೇಳಿ ಈ ತರ ಒಂದು ಪ್ರೀಪೇಡ್ ಅನ್ನು ಮಾಡಿಕೊಟ್ಟು ನಮಗೆ ಚಾಲಕರಿಗೆ ತುಂಬಾ ಅನುಕೂಲ ಆಗತ್ತೆ. ಸರ್ ನಾವು ಹೇಳೋದು ಮೀಟ್ರ್ ಎಷ್ಟು ಬೀಳುತ್ತೆ ಅಷ್ಟು ಕರೆಕ್ಟಾಗಿ ಇವರು ನಮಗೆ ಸರ್ವೆ ಮಾಡಿ ನಮಗೆ ಪ್ರಿಪೇಡ್ ಬರೋಂಗೆ ಮಾಡಿಕೊಡ್ಬೇಕು. ಇವರು ಇಲ್ಲಿಂದ ಹಾಕ್ತಾರೆ ಸರ್, ಮಾನಸ ಹಾಸ್ಪಿಟ್ಲ್ ಹಾಕ್ತಾರೆ, ಅಲ್ಲಿ 48 ರೂಪಾಯಿ ಮೀಟ್ರ್ ಬೀಳುತ್ತೆ, ಇವ್ರು ಕೊಡೋದು 40 ರೂಪಾಯಿ ಚೀಟಿ. ನಾವು ಹೆಂಗೆ ಸರ್ ಇಲ್ಲಿ ಬಂದು ಹಾಫ್ ಆನ್ ಅವರ್ ಮುಂಚೆ ಬಂದು ಲೈನ್ ಟ್ರ್ಯಾಕ್ಗೆ ಹಾಕೊತೀವಿ, ನಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ಅರ್ಧ ಗಂಟೆ ಕಾದು ನಾವು ಲಾಸ್ ಮಾಡ್ಕೊಬೇಕು ಅಂದರೆ ಯಾವ ರೀತಿ ನಮಗೆ ಲಾಭ ಹೆಂಗೆ ಸಿಗುತ್ತೆ ಹೇಳಿ? ಪ್ರೀಪೇಡ್ ಕೌಂಟರ್ ಆಗಿರೋದು ಅನುಕೂಲ ಇದೆ, ಬಟ್ ಕೆಲವೊಂದು ಸರ್ವೆ ಮಾಡಿ ನಿಗದಿ ಲೆಕ್ಕದಲ್ಲಿ ನಮಗೆ ಮೀಟ್ರ್ ಲೆಕ್ಕದಲ್ಲಿ ನಮಗೆ ಕರೆಕ್ಟಾಗಿ ಬಿಲ್ ಕೊಡಲಿ ಅಷ್ಟೇ. ಪ್ರೀಪೇಡ್ ನಮಗೆ ಒಳ್ಳೇದೇ ಆಗಿದೆ, ಆದರೆ ಮೀಟ್ರ್ ಲೆಕ್ಕದಲ್ಲಿ ನಮಗೆ ಬೀಳಲಿ ಕರೆಕ್ಟಾಗಿ ಪ್ರೀಪೇಡ್ ಮೀಟರ್ ಲೆಕ್ಕದಲ್ಲಿ ಕೊಡಬೇಕು. ಹೌದು. ಇದಿಷ್ಟು ಆಟೋ ಚಾಲಕರ ಆಗ್ರಹ ಆಗಿರುವಂಥದ್ದು. ನಮಗೆ ಪ್ರೀಪೇಡ್ ಏನು ಈಗ ಕೌಂಟರ್ ಆಗಿದೆ, ಅದು ತುಂಬ ಅನುಕೂಲ ಆಗಿದೆ, ಆದರೆ ಕೆಲವೊಂದಿಷ್ಟು ಈಗ ಸರ್ವೆಯನ್ನು ಮಾಡಿಲ್ಲ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ನಮಗೆ ಒಂದು ಸರ್ವೆಯನ್ನು ಮಾಡಿ ಇಂತಿಷ್ಟು ಈ ಏರಿಯಾಗಳಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿದಾಗ ಅಥವಾ ಆ ಮೀಟ್ರಲ್ಲಿ ಬರುವಂಥ ಹಣವನ್ನು ಪಾವತಿಸಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಜೊತೆಗೆ ಆಗ್ರಹವನ್ನು ಆಟೋ ಚಾಲಕರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗರ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.